ಕರ್ನಾಟಕದಿಂದ ಅದರಲ್ಲೂ ರಾಜಧಾನಿ ಬೆಂಗಳೂರು ಮೈಸೂರು ಭಾಗದಿಂದ ಮಂತ್ರಾಲಯಕ್ಕೆ ತೆರಳುವವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಮಂತ್ರಾಲಯಕ್ಕೆ ತೆರಳಲು ಸರಿಯಾದಂತಹ ಬಸ್ ಟ್ರೈನ್ ಇಲ್ಲ ಎಂದು ದೂರುತ್ತಿರುವವರಿಗೆ ನೈಋತ್ಯದ ರೈಲ್ವೆಯು ವಿಶೇಷವಾದಂತಹ ರೈಲುಗಳನ್ನ ಬಿಟ್ಟಿದೆ. ಈ ರೈಲು 3 ರಾಜ್ಯಗಳ ಜನರಿಗೆ ಅನುಕೂಲವನ್ನ ಒದಗಿಸಲಿದೆ. ಮಂತ್ರಾಲಯಕ್ಕೆ ಸಾರಿಗೆ ಬಸ್ಗಳ ಮೂಲಕ ಸಂಚರಿಸಲು ಟಿಕೆಟ್ ದರ ದುಬಾರಿ ಅನ್ನುವವರು ನೈಋತ್ಯ ರೈಲ್ವೆ ಕಾರ್ಯಾಚರಣೆ ನಡೆಸುತ್ತಿರುವಂತಹ ಕಾಕಿನಾಡ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ರೈಲಿನಲ್ಲಿ ಕಡಿಮೆ ದರದಲ್ಲಿ ನೀವು ಮಂತ್ರಾಲಯಕ್ಕೆ ಹೋಗಬಹುದು. ಇನ್ನು ಮುಂದೆ ಮಂತ್ರಾಲಯಕ್ಕೆ ರೈಲ್ವೆ ಸೇವೆ ಲಭ್ಯವಿದ್ದು, ಇದು ದಕ್ಷಿಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳ ಜನರಿಗೆ ಅನುಕೂಲವಾಗಲಿದೆ. ಈ ರೈಲಿನ ವೇಳಾಪಟ್ಟಿ, ಮಾರ್ಗ, ನಿಲುಗಡೆ ವಿವರ ನೋಡೋದಾದ್ರೆ, ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಯ ಭಕ್ತರ ಸಂಖ್ಯೆಗೇನೂ ಕಡಿಮೆ ಇಲ್ಲ. ಆಂಧ್ರ ಪ್ರದೇಶ ಕರ್ನಾಟಕ ಗಡಿಯಲ್ಲಿರುವಂತಹ ಮಂತ್ರಾಲಯಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ತೆರಳಲು ಸಾರಿಗೆ ಕೊರತೆ ಇದೆ. ಇದೀಗ ವಿವಿಧ ಕಡೆಗಳಿಂದ ನೇರ ಬಸ್ ರೈಲು ವ್ಯವಸ್ಥೆಗೆ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಕಾಕಿನಾಡ್ ಮೈಸೂರು ಬೆಂಗಳೂರು ಮಂತ್ರಾಲಯ ವಿಶೇಷವಾದಂತಹ ಎಕ್ಸ್ಪ್ರೆಸ್ ರೈಲು ಮೈಸೂರಿನಿಂದ ಸಂಜೆ 5:05ಕ್ಕೆ ಹೊರಡುತ್ತದೆ. ಬೆಂಗಳೂರಿಗೆ ಬಂದಂತಹ ರೈಲು ರಾತ್ರಿ 8:25ಕ್ಕೆ ಹೊರಡಲಿದೆ. ಮಾರನೇ ದಿನ ಬೆಳಗ್ಗೆ 3:30ರ ಸುಮಾರಿಗೆ ಮಂತ್ರಾಲಯದ ರಸ್ತೆಯನ್ನ ತಲುಪುತ್ತದೆ. ಅಲ್ಲಿಂದ ಕೊಂಚ ದೂರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ನೀವು ಆಟೋ ರಿಕ್ಷಾದಲ್ಲಿ ತೆರಳಬಹುದಾಗಿದೆ. ಇನ್ನು ಆಂಧ್ರದ ಕಾಕಿನಾಡಿನಿಂದ ಇದೇ ರೈಲು ನಸುಕಿನ ಜಾವ 2:30ಕ್ಕೆ ಬಿಡುತ್ತದೆ. ರಾಯಚೂರು ಯಾದಗಿರಿ ಮೂಲಕ ಸಾಗಿ ಮಧ್ಯಾಹ್ನ 12:30ಕ್ಕೆ ಬೆಂಗಳೂರು ಮೆಜೆಸ್ಟಿಕ್ ರೈಲು ನಿಲ್ದಾಣವನ್ನ ತಲುಪುತ್ತದೆ. ಮೈಸೂರಿನಿಂದ ಹೊರಟಾಗ ರೈಲು ನಸುಕಿನ ಜಾವ 4:23ಕ್ಕೆ, ರಾಯಚೂರು 6 ಗಂಟೆಗೆ ಯಾದಗಿರಿಯನ್ನ ತಲುಪುತ್ತದೆ ಎಂದು ರೈಲ್ವೆ ವೇಳಾಪಟ್ಟಿಯಲ್ಲಿ ತಿಳಿಸಲಾಗಿದೆ. ಈ ಮಂತ್ರಾಲಯ ವಿಶೇಷ ರೈಲು ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು ನಗರ, ತುಮಕೂರು ಹಾಗೂ ಉತ್ತರ ಕರ್ನಾಟಕ, ರಾಯಚೂರು, ಯಾದಗಿರಿ ಮತ್ತು ಸೇಡಂ ಭಾಗದ ಜನರಿಗೆ ಸಾರಿಗೆ ಸೇವೆಯನ್ನ ಒದಗಿಸಲಿದೆ. ಬಸ್ಗಿಂತ ಕಡಿಮೆ ಬೆಲೆಯಲ್ಲಿ ನೀವು ಮಂತ್ರಾಲಯಕ್ಕೆ ಪ್ರಯಾಣಿಸಬಹುದಾಗಿದೆ. ರಾಯರ ದರ್ಶನವನ್ನ ಪಡೆದು ಪುನೀತರಾಗಬಹುದು.